ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟಾಕ್ಸ್ ವಿತ್ ರಾಧಾ. ನಾನು ನಿಮ್ಮ ಮನೆ ಮಗಳು ರಾಧಾ. ಸರಿ, ಈಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸರಿ, ಈಗ ಕತೆ ಕಡೆ ಹೋಗೋಣ. ಆದರೆ ಕತೆ ಅರ್ಥ ಆಗಬೇಕು ಅಂದರೆ ಪಾರ್ಟ್ 1 ಇದೆ, ಆ ಸ್ಟೋರಿ ನೋಡಿಕೊಂಡು ಇಲ್ಲಿಗೆ ಬನ್ನಿ. ಇಲ್ಲಾಂದರೆ ಕತೆ ಕನ್ಫ್ಯೂಸ್ ಆಗುತ್ತೆ. ಅತ್ತೆ ಕಿಟಕಿ ಪಕ್ಕ ಯಾರೋ ನಿಂತಿರೋದನ್ನು ಗಮನಿಸ್ತಾರೆ. ಅದು ಯಾರೋ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಅತ್ತೆಗೆ ಇರುತ್ತೆ. ಅತ್ತೆ ಕಿಟಕಿ ಪಕ್ಕ ಹೋದಾಗ ಕಿಟಕಿನ ಸ್ವಲ್ಪನೇ ಸರಿಸ್ತಾರೆ. ಅಲ್ಲಿಂದ ಯಾರೋ ಜೋರಾಗಿ ಓಡೋದ ಹಾಗೆ ಶಬ್ದ ಕೇಳಿಸುತ್ತೆ. ಅದು ಹಿತ್ತಲ ಮನೆ ಕಡೆ ಹೋದ ಹಾಗೆ ಅನಿಸುತ್ತೆ. ಅತ್ತೆಗೆ ಭಯ ಏನೂ ಇರುತ್ತೆ, ಆದರೆ ತನ್ನ ಗಂಡನೇ ಯಾಕೆ ತಮಾಷೆ ಮಾಡ್ತಾ ಇರಬಾರ್ದು ಅನ್ನೋ ಕುತೂಹಲನೂ ಇರುತ್ತೆ. ಹಾಗಾಗಿ ಸರಿ ಹಾಗಿದ್ದಾಗಲಿ ನೋಡೇ ಬಿಡುವ ಅಂತ ಬಾಗಿಲು ಓಪನ್ ಮಾಡ್ತಾರೆ. ಆದರೆ ಅಲ್ಲಿ ಮಾವ ಇರೋದಿಲ್ಲ. ಆದರೆ ಇದ್ರಿಂದ ಯಾರೋ ಜೋರಾಗಿ ಕೂಗಿರೋ ಹಾಗೆ ಶಬ್ದ ಕೇಳಿಸುತ್ತೆ. ಅದು ಎಷ್ಟು ಭಯಂಕರವಾಗಿತ್ತು ಅಂದರೆ ಅತ್ತೆ ಕಂಪ್ಲೀಟ್ಲಿ ಫ್ರೀಸ್ ಆಗಿದ್ರು. ಅವ್ರಿಗೆ ಕೂಗ್ಕೊಳ್ಳೋಕ್ಕೂ ಬಾಯಿ ಬರ್ತಿರ್ಲಿಲ್ಲ, ಮತ್ತು ಕೈ ಕಾಲು ಕೂಡ ಆಡ್ತಿರಲಿಲ್ಲ. ಹಿತ್ತಲ ಕಡೆಯಿಂದ ಯಾರೋ ಅತ್ತೆನೇ ತೀಕ್ಷ್ಣವಾಗಿ ನೋಡ್ತಾ ಇರೋ ಹಾಗೆ ಅತ್ತೆಗೆ ಭಾಸವಾಗುತ್ತೆ. ಅದು ಎಷ್ಟು ಭಯಂಕರ. ಇದನ್ನು ನೋಡಿದ ತಕ್ಷಣ ಅತ್ತೆ ಬೇಗ ಹೋಗಿ ಬಾಗಿಲನ್ನ ಕ್ಲೋಸ್ ಮಾಡ್ತಾರೆ ಮತ್ತು ತುಂಬ ಹೆದರ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ 3 ಗಂಟೆ ಆಗೋವರೆಗೂ ಇದು ಹಿಂಗೆ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಯಾರೋ ಓಡಾಡ್ದಂಗೆ, ಯಾರೋ ಡೋರ್ ನಾಕ್ ಮಾಡಿದ ಹಾಗೆ, ಯಾರೋ ಅತ್ತೆ ಹೆಸರನ್ನು ಕೂಗಿ ಕರೆದ ಹಾಗೆ ಸ್ಪಷ್ಟವಾಗಿ ಇದು ಅತ್ತೆಗೆ ಕೇಳಿಸ್ತಾ ಇರೋ ಹಾಗೆ ಇಡೀ ರಾತ್ರಿ ಇದು ನಡೆಯುತ್ತೆ. ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಅತ್ತೆಗೆ ವಿಪರೀತ ಜ್ವರ ಬಂದಿರುತ್ತೆ. ಕಣ್ಬಿಡೋಕ್ಕೂ ಆಗ್ತಾ ಇರಲ್ಲ. ಅಷ್ಟರಲ್ಲಿ ಮಾವ ಮನೆಗೆ ಬರ್ತಾರೆ. ನಡೆದ ಎಲ್ಲ ವಿಷಯನೂ ಅತ್ತೆ ಮಾವಂಗೆ ಹೇಳ್ತಾರೆ. ತುಂಬ ಹೆದರ್ಕೊಂಡು ಹತ್ಕೊಂಡು ಎಲ್ಲ ವಿಚಾರಗಳನ್ನು ಮಾವಂಗೆ ಹೇಳ್ತಾರೆ. ನಂತರ ಈ ವಿಷಯ ಮನೆ ಎಲ್ಲ ಸದಸ್ಯರಿಗೂ ಗೊತ್ತಾಗುತ್ತೆ. ನಮ್ಮ ಅತ್ತೆಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಮತ್ತು ಅವ್ರು ಹೇಳ್ತಾರೆ, ನಿನಗೆ ಈ ವಿಷಯ ಗೊತ್ತಿರಲಿಲ್ವಾ? ಹಿಂದುಗಡೆ ಮನೆಯಲ್ಲಿ ಅಂದರೆ ಹಿತ್ತಲಿನ ಮನೆಯಲ್ಲಿ ಒಂದು ಬಾವಿ ಇದೆಯಲ್ಲ, ಅಲ್ಲಿ ಒಂದು ಹುಡುಗಿ ಮಾಡ್ಕೊಂಡಿದ್ದಾಳೆ. ಅದು ನಿನಗೆ ಗೊತ್ತಿಲ್ಲ, ಹಾಗಾಗಿ ನೀನು ಆ ಕಡೆ ಹೋಗಿದೀಯಾ, ಅದು ನಿನ್ನನ್ನು ಹೆದರಿಸಿದೆ ಅಷ್ಟೇ. ಆಮೇಲೆ ಭಯದಿಂದ ಎದುರುಕೊಂಡಿರೋ ಅತ್ತೆಯನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿಂದ ಅತ್ತೆ ನಾರ್ಮಲ್ ಆಗ್ತಾರೆ. ಆದರೆ ಇವತ್ತಿಗೂ ಅತ್ತೆ ಹಿತ್ತಲು ಮನೆಗೆ ಹೋಗೋದಕ್ಕೆ ತುಂಬಾ ಭಯಪಡ್ತಾರೆ. ಏಕೆಂದರೆ ಮತ್ತೆ ತುಂಬ ಸಾರಿ ಈ ಎಕ್ಸ್ಪೀರಿಯೆನ್ಸ್ ಅವರಿಗೆ ಆಗಿತ್ತು. ಇದೇ ಇವತ್ತಿನ ನಮ್ಮ ಹಾರರ್ ಸ್ಟೋರಿ ಹಿತ್ತಲು ಮನೆ.